ಅಕ್ಕ ಆಯ್ತು ಅಕ್ಕ. ಬೇಡ ನಂಗ ಸ್ವಲ್ಪ ಕುಡಿಯಕ್ಕ ನನಗೋಸ್ಕರ. ನಂಗೇನು ಬೇಡ. ಒಂದೇ ಗ್ಲಾಸ್ ಏನು ಬೇಡ ನಂಗೆ. ನೀನ್ ಹೋಗ್ ಅಷ್ಟೇ. ಒಂದೇ ಗ್ಲಾಸ್ ಬೇಡ ನನಗೋಸ್ಕರ. ನಾ ಹೇಳಿದ್ ಕೇಳ್ತಿರ್ಲಿಲ್ಲ. ಹೋಗ್ ನೀ ಸ್ವಲ್ಪ ಕುಡಿರಕ್ಕ ನನಗೋಸ್ಕರ ಕುಡೀರಿ. ಬೇಡ ನಂಗೆ. ಸ್ವಲ್ಪ ಕುಡಿರಕ್ಕ ನಂಗೆ. ಬೇಡ ನಂಗೇನು ಬೇಡ. ಸ್ವಲ್ಪ ಕುಡಿರಕ್ಕ. ಸುಮ್ಮನೆ ಹೋಗುವ ನನ್ ತಲೆ ಕೆಡಿಸ್ಬೇಡ. ನನಗೋಸ್ಕರ ಬೇಡ ಪ್ಲೀಸ್. ಹೋಗಿ ಸುಮ್ಮನೆ ಹೋಗು. ಪ್ರಿಯಾ ಬರ ಮೇಲೆ ಏನಂತ ಹಾಲು ಕುಡಿಲ್ಲ ಇಲ್ಲ? ಇಲ್ಲ ಅಕ್ಕ 2 ದಿನದ ಗೊತ್ತಾಯ್ತು ಹಾಲು ಕುಡಿತಿಲ್ಲ. ನಾನು ಊಟ ಕೊಟ್ಟರು ಊಟನೂ ತಿಂತಿಲ್ಲ ಅಕ್ಕ. 2 ದಿನ ಗೊತ್ತಾಯ್ತು. ಹಾಲು ಎಲ್ಲಿಡ ಹಾಲು ನಾ ಕೊಡ್ತೇನೆ, ನೀವು ಒಳಗೆ ಹೋಗು. ದೀಪ ಅಮ್ಮ ದೀಪ ಅದೇಳ ಮೇಕೆ ಏನು 2 ದಿನದಿಂದ ಏನು ಊಟನೂ ಮಾಡಿಲ್ಲ, ಹಾಲು ಸತೆ ಕುಡಿದಿಲ್ಲ ಅಂತ. ಯಾಕೆ? ನಂಗೇನು ಬೇಡ. ಎದಕ್ಕೆ ಬೇಡ? ಏನು ಬೇಡಪ್ಪ ಪ್ಲೀಸ್. ನೀನ್ ಕೈ ಮುಗಿತೀನಿ ಹೋಗ್ಬೇಡ. ಅಲ್ಲ ಮಾದೀಪ, ನಿನ್ನ ಯಾವ ತರ ಬೆಳೆಸಿದ್ದೀನಿ? ತಾಯಿ ಇಲ್ದು ಕರೆದು ಬರಬಾರ್ದಂತ ನಾನೇ ತಂದೆ ತಾಯಿಯಾಗಿ ನಿನ್ನ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀನಿ. ನೀ ಕೇಳಿದ್ದನ್ನೆಲ್ಲ ಕೊಡಿಸ್ತಾ ಬಂದಿದ್ದೀನಿ. ಇಷ್ಟೆಲ್ಲ ಮಾಡಿದ್ರು ನನಗೆ ಈ ತರ ನೀ ಋಣ ತೀರಿಸ್ತಾ ಇದೆಯಲ್ಲ, ಆ ದೇವರಾದರೂ ನಗ್ತಾನ ನಿನಗೆ? ಬೇಡ ಅಪ್ಪ ನಂಗೆ ಏನು ಬೇಡ. ಆ ಹಾಲು ತಗೊಂಡು ಹೋಗ, ಅದ್ರ ಜೊತೆಗೆ ವಿಷನ ಹಾಕೊಂಡ್ ಕೊಟ್ಬಿಡೋದು. ನಿಂಗೆ ಸಾಯ್ತೀನಿ. ಈ ಹಾಲಲ್ಲಿ ವಿಷ ಹಾಕಿ ಕೊಡೋಷ್ಟು ಕೆಟ್ಟವನಲ್ಲ ನಿಮ್ ತಂದೆ, ತಿಳ್ಕೊ. ನಿನ್ ತರ ಮಾಡಿದ್ರೆ ಚೆನ್ನಾಗಿರುತ್ತಾ? ಏನ್ ಹೇಳಿದೆ ನೀನು? ಸ್ಕೂಲಿಗೆ ಹೋಗ್ತೀನಿ, ಸ್ಪೆಷಲ್ ಕ್ಲಾಸ್ ಇದೆ, ಅದು ಇದೆ ಇದು ಇದೆ ಅಂತಂದು ಪಾರ್ಕ್ ಎಲ್ಲ ಸುತ್ತಾಡಿದ್ರಿ. ನಿನಗಾದ್ರೂ ಚೆನ್ನಾಗಿ ಅನ್ಸುತ್ತಾ? ಈ ತರ ಮಾಡಿದ್ರೆ ಯಾವ ತಂದೆ ತಾಯಿ ಜೊತೆ ಸೇರ್ತಾರೆ? ಅಪ್ಪ ನನ್ ಚಿಕ್ಕ ವಯಸ್ಸಿಂದ ಏನ್ ಕೇಳಿದ್ರು ನೀನ್ ಕೊಡ್ಸಿದ್ಯಪ್ಪ. ಆದ್ರೆ ಇದೊಂದು ಯಾಕೆ ಕೊಡಿಸ್ತಾ ಇಲ್ಲಪ್ಪ ಪ್ಲೀಸ್. ಇದೊಂದ್ ಹೆಂಗಾದ್ರೂ ಮಾಡಿ ನಾವಿಬ್ರು ಮದ್ವಿ ಮಾಡ್ಬಿಡಪ್ಪ. ಮತ್ತೇನೂ ಬೇಡ ನಾನು ನೀನ್ ಕೇಳೋದು. ಮದೀಪ, ಚಿಕ್ಕ ವಯಸ್ಸಲ್ಲಿಂದ ನಿಮ್ ತಾಯಿ ಹೋದ್ಮೇಲೆ ನಿನ್ನ ಅಂಗೈಯಲ್ಲಿ ಇಟ್ಕೊಂಡು ಬೆಳೆಸಿದ್ದೀನಪ್ಪ. ನಿನಗೆ ಏನಾದರೂ ಚುಚ್ಚಿದ್ರೆ ನನಗೆ ಇಲ್ಲಿ ನೋವಾಗುತ್ತೆ. ಆ ತರ ಬೆಳೆಸಿದ್ದೀನಪ್ಪ. ನಮ್ಮ ಮಾತು ಕೇಳು. ಅವನಿಗೆ ನೀನು ಸರಿಯಾದ ಜೋಡಿ ಅಲ್ಲ, ಅರ್ಥ ಮಾಡ್ತೀನಿ. ಇದೇ ಮಿಕ್ಕಿ ನಿನ್ಗೆ ಅವನೇ ಬೇಕನ್ನಪ್ಪ ಅಂದ್ರೆ ಏನು ಮಾಡಕ್ಕಾಗಲ್ಲ, ಕರ್ಕೊಂಡ್ಬರ್ತೀನಿ. ಏನು ಮದುವೆ ಆಯ್ತಾ? ಈಗ ಅವ್ರ ಸಂತೋಷ. ಸ್ವಲ್ಪ ಹಾಲು ಕುಡಿ. ನನಗೆ ನಿನ್ ಬಿಟ್ರೆ ಬೇರೆ ಯಾರದಾರಮ್ಮ? ಎಲ್ಲ ಗಳಿಸಿರೋದು ನಿನಗೋಸ್ಕರ. ಸರಿ, ಹಾಲು ಕುಡಿದು ಬೇಗ ಸ್ನಾನ ಮಾಡಿ ಟಿಫಿನ್ ಮಾಡು, ಹುಡುಗನ ಕರೆಸು, ನಾ ಮಾತಾಡ್ತೀನಿ. ಹಲೋ, ಎಲ್ಲದಿ? ಹೇಳ ದೀಪ. ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕಾಗಿತ್ತು. ನಮ್ಮ ಅಪ್ಪ ಆಯ್ತಲ್ಲ, ನಮ್ ಲವ್ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟು. ಏನು ನಂಬಕ್ಕಾಗ್ತಾ ಇಲ್ಲ ನನಗೆ. ಹೌದು, ಹಾ ಆದ್ರ ನಮ್ಮ ಪಪ್ಪ ನಿನ್ ಜೊತೆ ಮಾತಾಡ್ಬೇಕಂತ. ನೀ ಎಲ್ಲಿದ್ರು ಬರ್ತೀನ ಮನೆಗೆ? ಈಗ ಬಂದೇ ದೀಪಿ. ಹಾ ಸರಿ ಸರಿ ಆಯ್ತು. ಹಾ ಆದಷ್ಟು ಬೇಗ ಬಾ. ಬಟ್ ಸಾಫ್ಟ್ ಆಗಿ ಮಾತಾಡಿ ನಮ್ಮ ಅಪ್ಪ ಹತ್ರ. ಇಡ್ಲಿ ಬಾಯ್. ಅಪ್ಪ ನಾನು ಫೋನ್ ಹಚ್ಚಿ ಬರೋದು ಹೇಳಿದ್ದೀನಿ, ಅವ್ರು ಬರ್ತಾರೆ. ಹಾ ಆಯ್ತು, ಬಂದು ಅವನು ಮಾತಾಡ್ತೀನಿ. ಹಾ ಯಾಕಂದ್ರೆ ಸ್ವಲ್ಪ ತಲೆ ಭಾಳ ನೋಯ್ತಾ ಇದೆ. ಕಪ್ ಕಾಫಿನಾದ್ರೂ ಮಾಡ್ತೀನಿ ಅವನು. ಯಾಕಪ್ಪ ತುಂಬಾ ಖುಷಿ ಆಗಿದೆ ಅಲ್ಲ ಇವತ್ತು? ಹಾಗೇನಿಲ್ಲ ಅಪ್ಪ, ನಾ ಅನ್ಕೊಂಡಿದ್ದೆಲ್ಲ ಆಯ್ತಲ್ಲ, ಅದೇ ಖುಷಿ. ನಿನ್ ಬಿಟ್ಟು ಬೇರೆ ನನಗೆ ಯಾರಾದರೂ ಇದಾರ? ಎಲ್ಲ ಮಾಡೋದು ನಿನಗೋಸ್ಕರ. ಆಗ್ಲಿ, ನೀನು ಅನ್ಕೊಂಡಂಗೆ ಆಗ್ಲಿ. ಸಂತೋಷ ಐತಲ್ಲ?
ಸರಿ ಬರ್ತಾನಂತ ಬರತ್ತ ಹಾ. ಬಂದ್ಮೇಲೆ ನಾ ಮಾತಾಡ್ತೇನೆ ನೀ ತಿಂಡಿ ತಿನ್ನು ಹಾಂ ಹೋಗು. ಅಮ್ಮ ದೀಪಾ ಹಾ ಅಪ್ಪ. ಯಾರೋ ಬಂದ್ರು ನೋಡಮ್ಮ. ಹಾ. ಅರೆ ಬನ್ನಿ. ಏನಾದರೂ ಟೀ ತಗೋತೀಯಾ? ಬೇಡ ಅಂಕಲ್ ಏನು ಬೇಡ. ಅಮ್ಮ ದೀಪಾ ಹಾ. ಸ್ವಲ್ಪ ಹೊರಗಿರಮ್ಮ. ಹಾ. ಏನಪ್ಪ ಭರತ್, ಯಾವ ಊರು ನಿಂದು? ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ದಾರೆ? ಆನಂತರ ನೀನು ಅಭ್ಯಾಸ ಏನು ಮಾಡ್ತಾ ಇದೀಯಾ? ಏನು ಕೆಲಸ ಏನು ಮಾಡ್ತಾ ಇದೀಯಾ? ಎಲ್ಲಿದೆಯಾ ಈಗ? ನಾನೊಬ್ಬ ಅನಾಥ. ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಾನು ಓದ್ಬೇಕಂತ ಇಲ್ಲೇ ಹಾಸ್ಟೆಲ್ಗೆ ಬಂದಿದ್ದೀನಿ. UPS ಎಕ್ಸಾಮ್ ಬರೆದಿದ್ದೀನಿ. ಇವಾಗ ಆ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದೀನಿ. ಅದೇನಾದರೂ ಸಕ್ಸಸ್ ಆತಂದರೆ ನನ್ನ ಕಾಲ ಮೇಲೆ ನಾನು ನಿಂತಿರೋ ಒಂದು ಪೊಸಿಷನ್ ಬಂದು. ಹೌದಾ, ಆಯ್ತು ಭರತ್. ಈಗ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂತಂತೆಲ್ಲ ನಿಂತ್ಕೋ, ಆಯ್ತಾ? ನೀವಿಬ್ಬರಿಗೂ ಮದುವೆ ಮಾಡೋಕೆ ಮಂದಿರ ಅಭ್ಯಂತರ ಇಲ್ಲ. ಅದು ನಾನೇ ಮುಂದೆ ನಿಂತ್ಕೊಂಡು ನೀವಿಬ್ಬರು ಮದುವೆ ಮಾಡ್ತೀನಿ. ಏನು ಬಂದರೂ ನಾ ಇದನ್ನು ಮಾಡ್ತೀನಿ. ಅಲ್ಲಿ ಮಠ ಆದರೂ ಒಂದು ಸ್ವಲ್ಪ ಇದು ಮಾಡಿ, ಓಕೆನಾ? ಸರಿ ಅಮ್ಮ ದೀಪಾ. ಹಾ ಅಪ್ಪ. ಭರತ್ ಏನಾದರೂ ತಿಂಡಿ ಏನಾದರೂ ಮಾಡಿದೆ ತಂದ್ಕೊಡು. ಹಾ. ಹಾಂ ಏ ದೀಪ ಅಂಕಲ್ ಬೇಡ, ಈ ನಿಮ್ಮ ಮಾತೇ ನಮಗೆ ಇವತ್ತು ಹೊಟ್ಟೆ ತುಂದಾಗಿದೆ. ಯಾಕೆಂದರೆ ಇಂಥ ಸಿಹಿ ಸುದ್ದಿನ ಅದೇ ನನಗೆ ಹೊಟ್ಟೆ ಫುಲ್ ಆಗಿದೆ. ಆಯ್ತು ಭರತ್, ಅದು ಇದ್ದಿದ್ದೆ ತಿಂಡಿ ಮಾಡ್ಕೊಂಡು ಹೋಗಲ್ಲ. ಬೇಡ ಬೇಡ ಭಾರತ್ ನಾ ತಗೊಂಡ್ಬರ್ತೀನಿ. ಬೇಡ ದೀಪ ಅಂಕಲ್. ಸರಿ ಆಯ್ತು, ಹೋಯ್ ಬಾ. ಓಕೆ. ಹೋಯ್ ಬಾ. ಬಾಯ್ ದೀಪ, ಬಾಯ್ ಭಾರತ್. ಫೋನ್ ಮಾಡ. ಓಕೆ ಬಾಯ್. ಬಾಯ್. ಯಾಕ ನನ್ನ ಮಗ ಫೋನ್ ಹಚ್ಚಿದ್ನಲ್ಲ. ಹಲೋ ಭರತ, ಹೇಳಪ್ಪ. ಅದೇ ಏನಿಲ್ಲ, ಅರ್ಜೆಂಟಾಗಿ 2 ಲಕ್ಷ ರೂಪಾಯಿ ಬೇಕಾಗಿತ್ತು. ಹೌದಾ, ದುಡ್ಡು ಕಳಿಸ್ಬೇಕಾ? ಅದ ಫೀಸ್ ಕಟ್ಟಿದ್ರೆ ಒಳಗೆ ಕರ್ಕೊತಾರಂತೆ. ಹಾಂ ಹಾಂ, ಸರಿ ಸರಿ, ಕಳಿಸ್ನಪ್ಪ ಕಳಿಸ್ತೀನಿ. ಸರಿ ಸರಿ ಭರತ, ಆರಾಮದಿಯಾ? ಹಾಂ ಆರಾಮದೆ. ಹಾಂ ಸರಿ, ಹಿಡ್ದು ನೋಡಿ. ಆಯ್ತು. ಗೌಡ್ರ ನಮಸ್ಕಾರ. ನಮಸ್ಕಾರ. ಬಾರವಣ, ಯಾಕಪ್ಪ ಇತ್ಲ ಬೈದಲ್ಲ? ಏನಿಲ್ಲ ಗೌಡ್ರಿ, ನಿಮ್ಮ ತಲೆ ಒಂದು ಮುಖ್ಯವಾದ ಕೆಲಸ ಐತಿ. ಯಾಕಪ್ಪ ನಂತ ಕೆಲಸ ರವಣ? ಗೌಡ್ರ, ಒಂದು 2 ಲಕ್ಷ ರೂಪಾಯಿ ಬೇಕಾಗಿದ್ದೀವಿ ರೀ, ಅದಕ್ಕೆ ಬಂದಿದ್ದೀನಿ. ಅಲ್ಲೋ ರಮಣ, ಮತ್ತೆ 2 ಲಕ್ಷ ರೂಪಾಯಿ ಕೇಳಕ್ ಬಂದಿಲ್ಲ. ಮೊದ್ಲಾಗಿಂದ 1 ಲಕ್ಷ ರೂಪಾಯಿ ಇಸ್ಕೊಂಡಿದ್ದಿ, ಅದನ್ನ ಮನೆ ಮ್ಯಾಗ ಇಸ್ಕೊಂಡಿ, ಮತ್ತೆ ಅದನ್ನು ಮುಡ್ಸಿಲ್ಲ, ಏನಿಲ್ಲ. ಆಗ ಕೊಡು ಅಂದ್ರೆ ಎಲ್ಲಿಂದ ಕೊಡೋಣ? ಗೌಡ್ರಿ ಹಂಗೆ ಅನ್ಬೇಡ್ರಿ ಗೌಡ್ರಿ, ನನ್ನ ಮಗ ಸಿಟಿಯಾಗ ಪರೀಕ್ಷೆ ಬರೆಯಕತ್ತೇನ, ಅದಕ್ಕೆ ನೀವು ರೊಕ್ಕ ಕೊಟ್ರೆ ಅಷ್ಟೇ ಅದು ಪರೀಕ್ಷೆ ಬರೆಯೋಕ್ಕಾಗದಂತೆ ಗೌಡ್ರಿ. ಅಲ್ಲೋ ರಮಣ, ಯಾವ್ದಾರ ಮ್ಯಾಗ ಕೊಡ್ಬೇಕು ನಾವು? ರೊಕ್ಕ ಕೊಡು ಅಂತಂದು ಹೇಳಿದ್ರಿ ನಿನಗ. ಮೊದ್ಲಾಗಿಂದು ಕೊಟ್ಟಿಲ್ಲ, ಏನಿಲ್ಲ. ಆಗ ಕೊಡು ಅಂದ್ರೆ ಹಿಂಗೆ ಅನ್ಬೇಡು ಯಪ್ಪ. ನನ್ನ ಮಗನ ಭವಿಷ್ಯ ನಿನ್ನ ಕೈಯಾಗೈತಿ. ನಿನಗೆ ಆಧಾರ ಅಂತೀಯಲ್ಲ, ನನ್ನ ಹೊಲ್ದ ಪಾಣಿ ಐತಿ ತಗೋರು ನನ್ನಪ್ಪ. ಹಂಗೆ ಅನ್ಬೇಡ, ಕೈ ಮುಗಿತೀನಿ. ಇದನ್ನ ಪಾಣಿ ಇಟ್ಕೊಂಡು ನನಗೆ ದುಡ್ಡು ಕೊಡಪ್ಪ. ಎದ್ದೇಳು ರಮಣ, ನಾನು ನಿನ್ನಷ್ಟು ದೊಡ್ಡತ್ತಲ್ಲ, ನಾನು ಕಾಲು ಹಿಡ್ಬೇಡ. ಎದ್ದೇಳು, ಕೊಡ್ತೀನಿ ನಿನಗೆ. ರಮಣ ಕೊಡ್ತೀನಿ, ನಿಂಗೆ ರೊಕ್ಕ ಇಲ್ಲ. ಮಗ ಅಂತಿದಿ, ಮಗ ಅಂತಂದೇಳಿ ಭಾಳ ಮಮಕಾರಕ್ಕೆ ಹೋಗಿದಿ. ಅವ ನೋಡಿದ್ರೆ ಸಿಟಿಯಾಗ ಅದನ್ನ ಅಂತಿದಿ. ಒಂದು ಸ್ವಲ್ಪ ಬರೀ ಫೋನ್ ಹಚ್ತಾನ, ಬರೀ ರೊಕ್ಕ ಕಳಿಸ್ತಿದ್ದಿ. ಒಮ್ಮೆರ ಹೋಗಿ ನೋಡ್ಕೊಂಬಂದೆ ನನ್ನ ಮಗ ಏನ್ ಮಾಡ್ತಾನ, ಕಲಿತಾನೋ ಬಿಡ್ತಾನ ಸ್ವಲ್ಪ ಐತೆ ನಿನಗದ. ಇಲ್ಲ ಗೌಡ್ರು, ವಿಚಾರ ಮಾಡೋ. ಹೋಗಿ ಅಲ್ಲಿ ಅದೇನ ನೀನ್ ನೋಡಿದ್ರೆ ದುಡ್ದು ನೀ ಸಾಯ್ತಿದಿ. ಹೊಲನೂ ಬಡ್ಡೆಗೆ ಹಾಕಿದಿ, ಮನೇನೂ ಬಡ್ಡೆಗೆ ಹಾಕಿದಿ. ಇಲ್ಲಿ ಗೌಡ್ರು, ನನ್ನ ಮಗನ ಸಲುವಾಗಿ ನಾನೆಲ್ಲ ಮಾಡ. ಅಲ್ಲ, ನಿನ್ ಮಗನ ಸಲುವಾಗಿ ನಾ ಇಲ್ಲ ಸ್ವಲ್ಪ ಹೋಗ್ಬೇಕು, ಹೋಗಿ ನೋಡ್ಕೊಂಬರ್ಬೇಕು. ನನ್ನ ಮಗ ಕಲಿಯಕೈತೇನೋ, ಏನ್ ಬಿಡಕೈತೇನೋ, ಏನ್ ಹಳಟಿ ಬಿದ್ದಾನೋ ಅನ್ನೋದು. ಸೀಟ್ಯಾಗ ಅದನ್ನ ಅಂತಿದಿ. ಸರಿ ಗೌಡ್ರು, ಆಯ್ತು ಕೊಡ್ತೀನಿ ತೋ. ನಾನು ಅಲ್ಲಿ ಬಸಣ್ಣಗ ಹೇಳ್ತೀನಿ, ಫೋನ್ ಹಚ್ಚಿ, ಅಲ್ಲಿ ಅಮೌಂಟ್ ಅದಾವು, ಅಲ್ಲಿ ಫೋನ್ ಹಚ್ಚಿ ಹೇಳ್ತೀನಿ, ಅಲ್ಲಿ ಇಸ್ಕೊಂಬಿಡು. ಸರಿ. ಹಲೋ ಭರತ್,
ಎಲ್ಲದಿ ಹೌದಾ ಆತು ನಮ್ಮ ಪಪ್ಪಾಗ ಫ್ರೆಂಡಿಗೆ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೀನಿ ನೀನ್ ಬೇಗ ಬರ್ತೀಯಾ ಹೌದಾ ಸರಿ ಅಲ್ಲೇ ಬರ್ತೇನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಕೋಲ್ಡ್ ಡ್ರಿಂಕ್ಸ್ ಐತಲ್ಲ ಹಾ ಏನ್ ಪಣ್ಣಿ ಎರಡು ಆರೆಂಜ್ ಬಾ 2 ಜ್ಯೂಸ್ ಕೊಡ ಅದೇ ದೀಪ ನಿಮ್ಮಪ್ಪ ಮದುವೆ ವಿಚಾರ ಹೇಳಿದ್ನ ಇಲ್ಲ ಭರತ್ ಹಾಂ ನಿಂಗೆ ಹೇಳಿಲ್ವಾ ಅಲ್ಲಿ ಮನೆ ಕುಂತಿದ್ರಲ್ಲ ಅದೇ ಕೇಳ್ತಾ ಇದ್ದೆ ಹೇಳ್ತಾ ಇದ್ರಲ್ಲ ಹಂಗಾಗಿ ಏನು ಕೇಳಿ ಯಾರ್ದು ಭರತ್ ಫೋನ್ ಅಷ್ಟು ಬರೇ ಬರ್ತಿದೆ ಇದು ಬೇರೆದಾರ್ದು ಬಿಡು ಅದೇ ಒಂದ್ಸತಿ ಎತ್ಬೇಕಲ್ಲ ಇಲ್ಲ ಅದು ಬೇರೆದಾರ್ದು ಬಿಡು ಸುಮ್ಮನೆ ಹಂಗೆ ಇದು ಮಾಡಿದ್ದೆ ಅಷ್ಟೇ ಹೌದಾ ಆಮೇಲೆ ಇದಾಯ್ತು ಇಲ್ಲ ಭರತ್ ನಮ್ಮಪ್ಪ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ನಾ ಏನು ಕೇಳಿದ್ರು ಕೊಡಿಸ್ತಾರೆ ನೀ ಏನು ತಲೆ ಕೊಡಿಸ್ಕೋಬೇಡ ಆಯ್ತಾ ಆಯಿತು ಭರತ್ ಟೈಮ್ ಆಯಿತು ನಮ್ಮ ಪಪ್ಪ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ತಡಿ ಹೋಗಂತಿ ಯಾಕೆ ಅವಸರ ಮಾಡ್ತೀಯ ಇಲ್ಲ ಭರತ್ ಹೋಗ್ತೀನಿ ನೀ ಮನೆಗೆ ಬರಲ್ಲ ಪಪ್ಪ ಪರ್ಮಿಷನ್ ಕೊಟ್ಟಾರ ಮತ್ತೆ ಯಾಕೆ ಭಯ ಹೌದಾ ಫೋನ್ ಮಾಡ್ತೀನಿ ಹಾಗಾದ್ರೆ ಹಾಂ ಆಯ್ತು ನಾ ಹೊರಗಡೆ ಬಂದಾಗೆಲ್ಲ ಕಾಲ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ನಮ್ಮ ಅಪ್ಪಂದು ಇದೇ ಟೈಮಲ್ಲಿ ಲಾಟ್ರಿ ಇಷ್ಟಿಗೆ ಹಾಕ್ಬಿಡ್ತೀನಿ ಏನು ಕಾಟ